ಇದೀಗ ನಾವು ಚಿನ್ನಸ್ವಾಮಿಯಲ್ಲಿ RCB ತಂಡ ಆಟ ಆಡುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಾಗ ಏನೇನಾಗ್ತಾ ಇದೆ ಅನ್ನೋದನ್ನ ಗಮನಿಸೋಣ. ಚಿನ್ನಸ್ವಾಮಿಯಲ್ಲಿ IPL ಆಡೋದಕ್ಕೆ ಸರ್ಕಾರದಿಂದ ಅನುಮತಿ ಸಿಕ್ಕಿದೆ. ನಿನ್ನೆ ದಿನ ನಡೆದಂತ ಕ್ಯಾಬಿನೆಟ್ ಸಭೆಯಲ್ಲಿ IPLಗೆ ಅನುಮತಿ ಸಿಕ್ತು. ಆದ್ರೆ ಇದುವರೆಗೂ ಕೂಡ ಯಾವುದೇ ಮಾಹಿತಿಯನ್ನ RCB ನೀಡಿಲ್ಲ. ನಾವು ಪಂದ್ಯ ಆಡ್ತೀವಿ ಅಂತ ಮಾಹಿತಿಯನ್ನ ಇದುವರೆಗೂ ಕೂಡ RCB ಕೊಟ್ಟಿಲ್ಲ. RCB ಹಿಂದೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇರೋ ಆರೋಪ ಇದೆ. ಬೆಂಗಳೂರಿನಲ್ಲಿ RCB ಆಡದಂತೆ ಮಾಡ್ತಾ ಇರುವಂತ ಆರೋಪ ಕೇಳಿ ಬರ್ತಾ ಇದೆ. ಸರ್ಕಾರ ಅನುಮತಿ ಕೊಟ್ಟರೂ ಕೂಡ RCB ಇಂದ ಯಾವುದೇ ಮಾಹಿತಿ ಇಲ್ಲ. ಪಂದ್ಯ ಆಡೋ ಬಗ್ಗೆ ಯಾವ ಘೋಷಣೆಯನ್ನು ಕೂಡ RCB ಮಾಡಿಲ್ಲ. ನಿನ್ನೆ ದಿನ ಕ್ಯಾಬಿನೆಟ್ ಸಭೆಯಲ್ಲಿ ಸರ್ಕಾರದ ಕಡೆಯಿಂದ ಅನುಮತಿ ಸಿಕ್ತು, ಒಪ್ಪಿಗೆ ಸಿಕ್ತು, IPL ಆಡಬಹುದು ಅನ್ನೋದಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಬಟ್ RCB ಇಂದ ಯಾವುದೇ ಮಾಹಿತಿಗಳು ಇದುವರೆಗೂ ಕೂಡ ಬಂದಿಲ್ಲ. ಪಂದ್ಯ ಆಡ್ತೀವಿ ಅನ್ನೋದಾಗಿ ಹೇಳಿಲ್ಲ RCB. ಅಧಿಕೃತವಾಗಿ ಯಾವುದೇ ಮಾಹಿತಿಗಳು ಬಂದಿಲ್ಲ. ಸೊ ಹಾಗಾಗಿ ಆ ಪ್ರಶ್ನೆಯಾಗಿನೇ ಇದೆ. ಚಿನ್ನಸ್ವಾಮಿಯಲ್ಲಿ RCB ಪಂದ್ಯಗಳು ನಡೆಯುತ್ತಾ ಅಥವಾ IPL ನಡೆಯುತ್ತಾ ಅನ್ನೋದು ಇನ್ನೂ ಪ್ರಶ್ನೆಯಾಗಿಯೇ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPLಗೆ ಅವಕಾಶ ವಿಚಾರವಾಗಿ TV9 ನಲ್ಲಿ ನಿನ್ನೆ ಸಭೆಯ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೀವು ಗಮನಿಸಬಹುದು. ಏನೇನಾಗಿತ್ತು ಅಂತ. RCB ಮ್ಯಾನೇಜ್ಮೆಂಟ್ ವಿರುದ್ಧ ಅಧಿಕಾರಿಗಳು ಗರಂ ಆಗಿದ್ದಾರೆ. ರಾಜೇಶ್ ಮೆನನ್ ವಿರುದ್ಧ ಅಧಿಕಾರಿಗಳು ಗರಂ ಆಗಿದ್ರು. RCB ತಂಡದ ಮುಖ್ಯಸ್ಥ ಇವರು ರಾಜೇಶ್ ಮೆನನ್ ವಿರುದ್ಧ ನಿನ್ನೆ ಸಿಟ್ಟಾಗಿತ್ತು. ಇವತ್ತಿನ ಪರಿಸ್ಥಿತಿಗೆ ನೀವೇ ಕಾರಣ ಅಂತ ಗರಂ ಆದ್ರು. ನಿಮ್ಮಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದು ಅಂತ ಅಧಿಕಾರಿಗಳು ಹೇಳಿದ್ರು. ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಈ ರೀತಿಯಾಗಿ ಆಗ್ತಾ ಇರಲಿಲ್ಲ. ಅನುಮತಿನೇ ಪಡೆಯದೇನೆ ವಿಕ್ಟರಿ ಪರೇಡ್ ಪೋಸ್ಟ್ ಅನ್ನ ಮಾಡಿದ್ರಿ. ಸರ್ಕಾರ ಆಗ್ಲಿ ಪೊಲೀಸರಿಂದ ಆಗ್ಲಿ ಅನುಮತಿಯನ್ನ ಪಡೆಯೋದಕ್ಕೆ ಮುಂಚೆನೆ ಪೋಸ್ಟ್ ಮಾಡಿದ್ರಿ. ಕಾರ್ಯಕ್ರಮ ನಡೆಸೋದಕ್ಕೆ ಅನುಮತಿ ಪಡೆದಿರಲಿಲ್ಲ ಅಂತ ಕೋಪಗೊಂಡ್ರು. ರಾಜೇಶ್ ಮೆನನ್ RCB ಮುಖ್ಯಸ್ಥ, ಇವ್ರ ಮೇಲೆ ನಿನ್ನೆ ದಿನ ಸ್ವಲ್ಪ ಆಕ್ರೋಶ ವ್ಯಕ್ತ ಆಯಿತು. ಗರಂ ಆದ್ರು. ಇನ್ಮುಂದೆ ಈ ರೀತಿ ಆಗದಂತೆ ನೋಡ್ಕೊಳ್ಳಿ ಅನ್ನೋದಾಗಿ ಸೂಚನೆಯನ್ನ ಕೂಡ ಕೊಟ್ಟರು. ವರ್ಷಗಳ ಹಿಂದೆ ಏನೇನಾಯ್ತು ಅನ್ನೋದು ಎಲ್ಲರ ಗಮನದಲ್ಲಿದೆ. RCB ಅಫಿಷಿಯಲ್ ಪೇಜ್ ಇಂದ ಪೋಸ್ಟ್ ಆಗಿರುವಂತ ಒಂದು ಮಾಹಿತಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ಸೇರೋದಕ್ಕೂ ಕೂಡ ಕಾರಣ ಆಯಿತು. ಆಮೇಲೆ ಸರಿಯಾದಂಥ ಮಾಹಿತಿ ಇರಲಿಲ್ಲ, ಗೈಡೆನ್ಸ್ ಇರಲಿಲ್ಲ, ಎಲ್ಲಿ ಟಿಕೆಟ್ ಬುಕ್ ಮಾಡಬೇಕು, ಹೇಗೆ, ಇದು ಯಾವುದೂ ಮಾಹಿತಿಗಳಿರಲಿಲ್ಲ. ಫ್ರೀ ಅಂತ ಹೇಳಿದ್ದೆ ತಕ್ಷಣ ಅಷ್ಟೊಂದು ಜನ ಸೇರಿ ದೊಡ್ಡ ಅನಾಹುತವೇ ಆಗೋಯ್ತು. ಪ್ರತಿನಿಧಿ ಕಿರಣ್ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ. ಕಿರಣ್, ನಿನ್ನೆ ಸಭೆಯಲ್ಲಿ ಏನಾಗಿತ್ತು ಅನ್ನೋದ್ರ ಇನ್ಸೈಟ್ಗಳು ಲಭ್ಯವಾಗ್ತಾ ಇದೆ. ಸೊ ಎಲ್ಲವೂ ಕೂಡ ಇಲ್ಲಿ RCB ಮ್ಯಾನೇಜ್ಮೆಂಟ್ ಕಡೆಗೆ ಹಾಗೆ ಅವರ ಮುಖ್ಯಸ್ಥರ ಕಡೆಗೇನೆ ಬೊಟ್ಟು ಮಾಡಿದ ಹಾಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇನ್ಸೈಡ್ ನೋಡುವಾಗ. ಕಿರಣ್, ಖಂಡಿತ ಚೈತ್ರ, ಈಗಾಗಲೇ ಸರ್ಕಾರ ಕೂಡ ನೆನ್ನೆ ಕ್ಯಾಬಿನೆಟ್ ಅಲ್ಲಿ IPL ಮತ್ತು ಇಂಟರ್ನ್ಯಾಷನಲ್ ಮ್ಯಾಚ್ ಆಡೋಕ್ಕೆ ಎಲ್ಲ ರೀತಿಯ ಅನುಮತಿಯನ್ನು ಕೊಟ್ಟಿದ್ದಾರೆ. ಈ ಸಂಬಂಧಪಟ್ಟಂತೆ KC ಅವರು ಕೂಡ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ತಯಾರಿ ಕೂಡ ಮಾಡ್ಕೊಂಡಿದ್ದಾರೆ. ಆದರೆ ನಿನ್ನೆ ಏನು ಕ್ಯಾಬಿನೆಟ್ ಅಲ್ಲಿ ರಿಯಾಕ್ಟ್ ಮಾಡಿದ್ರು, ಇಲ್ಲಿವರೆಗೂ ಕೂಡ RCB ಕಡೆಯಿಂದ ಯಾವುದೇ ರೀತಿಯ ರಿಯಾಕ್ಷನ್ ಬಂದಿಲ್ಲ. ಅದನ್ನ ಸ್ವಾಗತಿಸ್ತಾ ಇದ್ವಿ, ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಯಾವುದೇ ರೀತಿಯ ಸ್ಟೇಟ್ಮೆಂಟ್ ಅನ್ನು ಕೂಡ ಇಲ್ಲಿವರೆಗೂ ಕೊಟ್ಟಿಲ್ಲ. ಎಲ್ಲೋ ಒಂದ್ ಕಡೆ ಇನ್ನೂ RCBಗೆ ಒಂದು ಕ್ವಶನ್ ಮಾರ್ಕ್ ಆಗಿದೆ. ಇನ್ನು ಆಡ್ಬೇಕೋ ಬೇಡವಾ ಅನ್ನೋ ಒಂದು ಡೆಲಿಮಾದಲ್ಲೇ ಇದ್ದಾರೆ. ಮುಖ್ಯವಾಗಿ ಯಾಕೆಂತಂದ್ರೆ ನಿನ್ನೆ ನಡೆದಂತ ಏನು ಒಂದು ಮೀಟಿಂಗ್ ಇತ್ತು, ಬಹಳ ಇಂಪಾರ್ಟೆಂಟ್ ಮೀಟಿಂಗ್ ನಲ್ಲಿ ಏನು RCB ಮುಖ್ಯಸ್ಥ ರಾಜೇಶ್ ಮೆನನ್ ಇದ್ರು, ಅವರು ಕೂಡ ಸಂಬಂಧಪಟ್ಟಂಗೆ ಮಾತುಕತೆ ಮಾಡಿದಾಗ, ಅಂದ್ರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಮೀಟಿಂಗ್ ಆಯ್ತು. ಈ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಅಧಿಕಾರಿಗಳೆಲ್ಲರೂ ಕೂಡ RCB ಮೇಲೆ ಬಹಳಷ್ಟು ಅಂದ್ರೆ ಟಾರ್ಗೆಟ್ ಮಾಡಿ ಮಾತಾಡಿದ್ರು. ಹೌದು, ನಿಮ್ಮಿಂದ ಇಷ್ಟೆಲ್ಲವೂ ಕೂಡ ಆಗಿತ್ತು, ಇವತ್ತು ಈ ಮೀಟಿಂಗ್ ನಡೀತಾ ಇದೆ, ನಿಮ್ಮಿಂದ ಇದಕ್ಕೆಲ್ಲವೂ ಕೂಡ ನೀವೇ ಕಾರಣ ಅನ್ನೋ ರೀತಿಯಲ್ಲಿ ಅವ್ರಿಗೆ ಮಾತಾಡಿರೋದುಂಟು. ಅದು ಸತ್ಯವೂ ಕೂಡ. ಅದರಲ್ಲೇನು, ಯಾಕೆಂದ್ರೆ ವಿತೌಟ್ ಗವರ್ಮೆಂಟ್ ಪರ್ಮಿಷನ್, ಪೊಲೀಸರ ಪರ್ಮಿಷನ್ ಇಲ್ದಲೇ ಇವರು ಏಕಾಏಕಿ ವಿಕ್ಟರಿ ಪರೇಡ್ಗೆ ಅಂತ ಇವರು ಅನೌನ್ಸ್ಮೆಂಟ್ ಅನ್ನ ಅವರ ಪೇಜಲ್ಲಿ ಮಾಡ್ಕೋತಾರೆ. ಮತ್ತೆ ಅದಕ್ಕೆ ಪಾಸು ಮತ್ತೆ ಏನು ಟಿಕೆಟ್ಸ್ ಅಂತ ಎಲ್ಲ ರೀತಿಯ ಗೊಂದಲವನ್ನು ಉಂಟು ಮಾಡಿ ಇಷ್ಟೆಲ್ಲ ಅನಾಹುತಕ್ಕೆ ನೀವೇ ಕಾರಣ ಅನ್ನೋದು ಹೇಳ್ತಾರೆ. ಆದರೂ ಕೂಡ ಕೊನೆಗೆ ಇನ್ನೆಲ್ಲವೂ ಕೂಡ ಆಯ್ತು, ಮುಂದೇನಾದ್ರೂ ಕೂಡ ನೀವು ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಗಿ ಯಾವುದೇ ರೀತಿಯ ಅನಾಹುತ ಆಗದೇದಂಗೆ ಮಾಡಿ, ಆಮೇಲೆ ಏನು ಕ್ರೌಡ್ ಮ್ಯಾನೇಜ್ಮೆಂಟ್ ಬಿಲ್ ಅಂತಂದಿದ್ವಿ ಅದು ಅನ್ವಯ ನೀವು ಅದರೊಳಗಡೆ ನೀವು ಯಾವುದೇ ರೀತಿಯ ಅನಾಹುತ ಆಗದೆ ಮಾಡ್ಕೊಂಡು ಹೋಗಿ ಅನ್ನೋದು ಒಂದ್ ಕಡೆ ಹೇಳಿದ್ರೆ, ಮತ್ತೊಂದು ಕಡೆ KC ಅವ್ರಿಗೂ ಕೂಡ ಹೇಳಿದ್ದಾರೆ, ನೀವು ಅಷ್ಟರೊಳಗಡೆ ಏನು ಕುನ್ನಾ ಕಮಿಟಿ ಕೊಟ್ಟಂತ ರೆಕಮೆಂಡೇಶನ್ ಏನಿತ್ತು ಅದರೊಳಗಡೆ ನೀವು ವರ್ಕ್ ಅನ್ನ ಮುಗಿಸಬೇಕು ಅನ್ನೋದು ಹೇಳಿದ್ದಾರೆ. ಇದ್ರ ಮಧ್ಯೆ ಈಗ ಗೊತ್ತಾಗ್ತಾ ಇರುವಂತ ಒಂದಷ್ಟು ಇನ್ಸೈಡ್ ಏನು ಅಂದ್ರೆ, RCB ಯಾವುದೇ ಕಾರಣಕ್ಕೂ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡಬಾರ್ದು ಅನ್ನೋ ಒಂದು ಗುಂಪು RCB ಮೇಲೆ ಸಾಕಷ್ಟು ಪ್ರೆಷರ್ ಆಗ್ತಾ ಇದೆ ಅನ್ನೋ ಒಂದು ವಿಚಾರ ಕೂಡ ಕೇಳಿ ಬರ್ತದೆ. ಯಾಕೆಂತಂದ್ರೆ
ಎಲ್ಲೋ ಒಂದ್ ಕಡೆ ಎಲೆಕ್ಷನ್ ಕಳೆದ ಏನು KC ಎಲೆಕ್ಷನ್ ಟೈಮಲ್ಲಿ ಈಗ ಗೆದ್ದಿರುವಂತ ವೆಂಕಟೇಶ್ ಪ್ರಸಾದ್ ಏನು ಒಂದು ಟೀಮ್ ಏನಿತ್ತು ಅವರು ಎಲ್ಲೋ ಈ ಒಂದು ನೆಕ್ಸ್ಟ್ ನಮಗೆ ನಾವು ಏನಾರು ಗೆದ್ರೆ ಮತ್ತೆ IPL ನ ಮತ್ತೆ ಇಲ್ಲಿ ಆಡಿಸ್ತೀವಿ ಅನ್ನೋ ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ರು ಮೆಂಬರ್ಸ್ಗೆ. ಬಹುಶಃ ಆ ಒಂದು ವಿಚಾರವಾಗಿ ಇಲ್ಲಿ ಇನ್ನೊಂದು ಬಹುಶಃ ಗುಂಪು ಇದನ್ನ ಯಾವ ರೀತಿ ತಡಿಬಹುದಾ ಅನ್ನೋ ಒಂದು ಮಾತುಗಳು ಕೂಡ KC ವಲಯದಲ್ಲಿ ಕೇಳಿ ಬರ್ತಾ ಇದೆ. ಒಟ್ಟಾರೆ ಇನ್ನೂ RCB ಅವರು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಯಾವುದೇ ರೀತಿಯ ರಿಯಾಕ್ಟ್ ಮಾಡಿಲ್ಲ. ಯಾಕೆಂದ್ರೆ BCCI ಕೂಡ RCBಗೆ ಹೇಳಿದೆ, ನೀವು ಇನಾಗ್ರೇಷನ್ ಮ್ಯಾಚ್ ನ ಬೆಂಗಳೂರಲ್ಲಿ ಆಡಬೇಕು, ಯಾಕೆಂತಂದ್ರೆ ಲಾಸ್ಟ್ ಟೈಮ್ ನೀವೇ ವಿನ್ನರ್ಸ್ ಆಗಿರೋದ್ರಿಂದ ನಾವು ಬೇರೆ ಅಂದ್ರೆ ರಾಯಪುರದಲ್ಲಿ ಬೇರೆ ಸ್ಟೇಡಿಯಂ ಅಲ್ಲಿ ನಾವು ಕೊಡಕ್ಕಾಗಲ್ಲ, ಕೊಟ್ರೆ ನಾವು ಇಲ್ಲೇ ಕೊಡುವಂತದ್ದು ಬೆಂಗಳೂರು ನೀವು ಆಡಬೇಕು ಅಂತ ಕೂಡ ಅವರು ಇದೆ. ಎಲ್ಲೋ ಒಂದ್ ಕಡೆ ಇಕ್ಕಟ್ಟಿಗೆ RCB ಅವರು ಸಿಗಾಕೊಂಡಿದ್ರೆ, ಇನ್ನೊಂದ್ ಕಡೆ ಅವರ ಏನು ಫ್ರಾಂಚೈಸಿ ಕೂಡ ಸೇಲ್ ಮಾಡೋಕೆ ಬಹುಶಃ ಇನ್ನೊಂದು ವೀಕ್ ಅಲ್ಲಿ ಅದು ಕೂಡ ಮುಗ್ದೋಗುತ್ತೆ. ಸಾಕಷ್ಟು ಜನ ಬಿಡ್ಡಿಂಗ್ ಮಾಡ್ಕೊಂಡಿದ್ದಾರೆ, ಒಂದು 10-12 ಜನ. ಅದ್ರಲ್ಲಿ ಮುಖ್ಯವಾಗಿ ಏನು ಮ್ಯಾಂಚೆಸ್ಟರ್ ಯುನೈಟೆಡ್ ಇರ್ಬೋದು, ಜೊತೆಗೆ ಇಲ್ಲಿ ಇಂಡಿಯಾ ಮೂಲದ ಸಾಕಷ್ಟು ಕಂಪ್ನಿಗಳು ಕೂಡ ಮುಂದಾಗಿದ್ದಾವೆ. ಸುಮಾರು 14,000 ಕೋಟಿಯಿಂದ 17,000 ಕೋಟಿ ಮಧ್ಯದಲ್ಲಿ ಬಹುಶಃ ನಿಂತ್ಕೋಬಹುದು ಅನ್ನೋ ಒಂದು ಇದೆ. ಅದನ್ನು ಕೂಡ ಸೇಲ್ ಮಾಡಕ್ಕೆ ರೆಡಿ ಇದ್ದಾರೆ. ಒಟ್ಟಾರೆ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ RCB ಅವರು ಏನು ಇಲ್ಲೇ ಬಂದು ಆಡ್ತಾರೋ ಅಥವಾ ಮತ್ತೆ ಬೇರೆ ಕಡೆ ಹೋಗ್ತಾರೋ, ಒಟ್ಟಾರೆ ಸ್ಟೇಡಿಯಂ ಅಂತೂ ರೆಡಿ ಇದೆ. ಗೌರ್ಮೆಂಟ್ ಕೂಡ ಅನುಮತಿಯನ್ನ ಕೊಟ್ಟಿದೆ. ಚೈತ್ರ, ಥ್ಯಾಂಕ್ ಯು ಕಿರಣ್ ಮಾಹಿತಿಗಾಗಿ.